ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನನ್ನ ಮಗನಿಗೆ ಹಲ್ಲು ಬಿದ್ದೋಯ್ತು ರೀ. ಅದೇ ವಿಷಯ ಏನಂದರೆ, ಹಲ್ಲು ಬಿದ್ದೋಗೋದು ಎಷ್ಟೊಂದು ಕಾಮನ್ ವಿಷಯ ನೋಡಿ. ನಮಗೂ ಚಿಕ್ಕಂದಲ್ಲಿ ಹಲ್ಲು ಬಿದ್ದಿತ್ತು, ಎಲ್ಲರಿಗೂ ಬೀಳುತ್ತೆ ಕಾಮನ್ನಾಗಿ. ಆದರೆ ಆ ವಿಷಯವನ್ನು ಅವನು ಯೋಚನೆ ಮಾಡುವ ರೀತಿ ಮತ್ತು ಅದನ್ನು ತೊಗೊಂಡಿದ್ದ ರೀತಿ, ನಾನು ಅವನಿಗೆ ಕೊಟ್ಟ ಎಕ್ಸ್ಪ್ಲನೇಷನ್ನು ನಿಮಗೂ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ. ವಿಷಯ ಇಷ್ಟೇ, ಅವನಿಗೆ ನಿನ್ನೆ ರಾತ್ರಿ ಹಲ್ಲು ಬಿತ್ತು. ನಮಗೂ ಚಿಕ್ಕಂದಲ್ಲಿ ಹಲ್ಲು ಬಿದ್ದಿತ್ತು ಮತ್ತು ನಾವು ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಏನೇನೋ ಡಿಸ್ಕಷನ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಜೊತೆ, ಹಲ್ಲು ಬಿದ್ದರೆ ಏನೇನು ಮಾಡಬೇಕು ಅಂತ. ಹಳೆ ಹಂಚಿನ ಮನೆ ಮೇಲ್ಗಡೆ ಹಲ್ಲು ಒಗೆಯೋದು, ಈ ಥರ ಎಲ್ಲ ಇತ್ತು ಇಲ್ವಾ? ತೆಂಗಿನ ಮರದ ಬುಡದಲ್ಲಿ ಹಾಕೋದು, ಈ ಥರದ್ದೆಲ್ಲ ಎಕ್ಸ್ಪ್ಲನೇಷನ್ಗಳನ್ನು ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ದರು. ಅವರು ಹಾಗೆ ಮಾಡ್ತಿದ್ರು, ನಾವು ಹಾಗೆ ಮಾಡಿದ್ವಿ. ಮನೆಯಲ್ಲಿ ಹೇಳ್ತಿದ್ವಿ ಹಲ್ಲು ಬಿದ್ದಿದೆ ಅಂತ, ಆದರೆ ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅವರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನ್ನ ಮಗನಿಗೆ ಹಲ್ಲು ಬಿತ್ತು ರೀ. ಅಳ್ತಾನೆ ಅಂದರೆ ಹೇಗೆ, ಸುಮ್ಮನೆ ಇರಲ್ಲ, ಬಾಯಿ ಮುಚ್ಚೋಕ್ಕೆ ಆಗ್ತಿಲ್ಲ, ಏನು ಮಾಡಬೇಕಂತಲೇ ಇಲ್ಲ. ಡೆಂಟಿಸ್ಟ್ ಹತ್ರ ಇವಾಗ ಇಮಿಡಿಯೇಟ್ಲಿ ಕರ್ಕೊಂಡೋಗು, ಅದೊಂದೇ ಗಲಾಟೆ. ನಾನೇನು ಅಂದ್ಕೊಂಡೆ, ಅವನಿಗೆ ಪೇನ್ ಆಗ್ತಾಯಿದೆ, ನೋವು ಆಗ್ತಾಯಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅಳ್ತಾನೇ ಇದ್ದಾನೆ. ಎಲ್ಲರಿಗೂ ಹೀಗಾಗುತ್ತೆ ಅಂದ್ರೂ ಅಳ್ತಾನೇ ಇದ್ದಾನೆ. ಆಮೇಲೆ ಕೇಳಿದರೆ ಅವನಿಗೆ ಒಂದು ಸ್ವಲ್ಪನೂ ನೋವ್ತಾ ಇಲ್ಲ. ಬಾಯಲ್ಲಿ ಹಲ್ಲು ಮುರಿದಾಗ ರಕ್ತ ಬಂದಿದೆ. ಅದನ್ನು ನೋಡಿ ಇವನು ಭಯ ಬಿದ್ದುಬಿಟ್ಟಿದ್ದಾನೆ, ಏನೋ ದೊಡ್ಡ ರೋಗ ಬಂದಿದೆ ಅಂತ ಅಳ್ತಾ ಇದ್ದಾನೆ. ಅಷ್ಟೇ ಆಗಿದ್ದು. ಒಂದು 2-3 ಮಿನಿಟ್ಸಲ್ಲಿ, ಬೇಡ ಮ್ಯಾಕ್ಸಿಮಮ್ 5 ಮಿನಿಟ್ಸಲ್ಲಿ ಸ್ಟಾಪ್ ಆಗೋಯ್ತು. ಆಮೇಲೆ ನನ್ನ ಕ್ವಶನ್ ಕೇಳ್ದ, ಒಂದು 2-3 ಕ್ವಶನ್ಸ್ ಕೇಳ್ದ, ತುಂಬ ಇಂಪಾರ್ಟೆಂಟ್ ಇದೆ. ಏನು ಗೊತ್ತಾ? 1, ಕೈ ಕೊಯ್ದೋಗುತ್ತೆ ನಂದು, ಆವಾಗ ಹರ್ಟ್ ಆಗುತ್ತೆ ಕೈ, ಆದರೆ ನನ್ನ ಹಲ್ಲು ಬಿದ್ದಾಗ ಯಾಕೆ ಹರ್ಟ್ ಆಗಲಿಲ್ಲ? ಕೈ ಕಟ್ಟಾದಾಗ ತುಂಬ ಹೊತ್ತು ರಕ್ತ ಹೋಗ್ತಾ ಇರುತ್ತೆ, ಆದರೆ ಹಲ್ಲು ಬಿದ್ದಾಗ ಯಾಕೆ ಆಗ್ತಿಲ್ಲ? ಅದಕ್ಕೆ ನಾನು ಹೇಳಿದೆ, ಕೈ ಕೊಯ್ಯೋದು ಅನ್ಎಕ್ಸ್ಪೆಕ್ಟೆಡ್, ಆದ್ದರಿಂದ ನಿನಗೆ ಹೊರಗಡೆನ ನೋವಾಗುತ್ತೆ. ಹಲ್ಲು ನಿನಗೆ ಹೊಸ ಹಲ್ಲು ಬರಬೇಕಂತ ರೆಡಿಯಾಗಿತ್ತು, ಅದಕ್ಕೆ ಅದು ಆಲ್ರೆಡಿ ಅಲ್ಲಾಡ್ತಾ ಇತ್ತು. ಅದಕ್ಕೆ ಇದು ಬಿದ್ದುಬಿಟ್ಟಿದೆ, ಪ್ರಾಬ್ಲಮ್ ಆಗಲ್ಲ. ಆದರೆ ಆಲ್ರೆಡಿ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಇದೆ, ಅದಕ್ಕೆ ಬದುಕಿರೋದಿದು. ನಿನ್ನ ಹಲ್ಲು ಬದುಕಿತ್ತು, ಅದಕ್ಕೆ ಮುರಿದೋದಾಗ ರಕ್ತ ಬಂತು, ಇನ್ನು ಮುಂದೆ ಹರಟಾಗಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟೆ. ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ? ಜೋರಾಗಿ ಅಳ್ತಾ ಇದ್ದಿದ್ದ ಕಾರಣ ಏನು ಅಂದರೆ, ಹಲ್ಲು ಬೀಳೋವರೆಗೂ ನಾನು ಇಷ್ಟು ಚೆಂದಾಗಿ ಕಾಣಿಸ್ತಾ ಇದ್ದೆ, ಇವಾಗ ಹಲ್ಲು ಮುರಿದೋಗಿದೆ, ನಾನು ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ ನೋಡು ಅಂತ. ಎಂಥ ಯೋಚನೆ ರೀ, ನನ್ನ ತಲೆಗೆಲ್ಲೂ ಬರಲಿಲ್ಲ. ಇದು ಸೀರಿಯಸ್ ವಿಷಯ. ಯಾಕಂದರೆ ಇದು ನಾವು ಹೇಗಿದ್ದೀವಿ ಹಾಗೆ ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಅವನೊಂದೇ ಅಲ್ಲ, ನಾವೂ ನೀವೂ ಎಲ್ಲರೂ. ಅದ್ರ ಬಗ್ಗೆ ನೋಡೋಣ. ಏನಾಯ್ತಂದರೆ, ನಾನು ಹೀಗೆ ಹೇಳಿದೆ, ನೋಡು ಮಗನೇ, ನೀನು ಹುಟ್ಟಿದಾಗ ಸುಮ್ಮನೆ ಬಿದ್ಕೊಂಡಿದ್ದೆ, ಅಳೋದೊಂದು ಬಿಟ್ಟು ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಆವಾಗಲೂ ನೀನೇನೆ, ನಾವು ನಿನ್ನನ್ನು ಅಷ್ಟೇ ಪ್ರೀತಿ ಮಾಡಿದ್ವಿ. ಆಮೇಲೆ ನೀನು ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಹಲ್ಲೇ ಇರಲಿಲ್ಲ, ಆವಾಗಲೂ ನಿನ್ನನ್ನು ಅಷ್ಟೇ ಪ್ರೀತಿ ಮಾಡಿದ್ವಿ. ಆಮೇಲೆ ನಿನಗೆ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಿನಗೆ ನೆನಪಿಲ್ಲ, ಆದರೆ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಆವಾಗಲೂ ನಿನ್ನನ್ನು ಅಷ್ಟೇ ಪ್ರೀತಿ ಮಾಡಿದ್ವಿ ಮತ್ತು ನೀನೇ ಆಗಿದ್ದೆ. ಇವಾಗ ದೊಡ್ಡವನಾಗಿದೆಯಾ, ಕರೆಕ್ಟ್ ಟೈಮಲ್ಲಿ, ರೈಟ್ ಟೈಮಲ್ಲಿ ಹಲ್ಲು ಅಲ್ಲಾಡಿದೆ, ಬಿದ್ದಿದೆ. ಈಗಲೂ ನಿನ್ನನ್ನು ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ. ಮುಂದೊಂದು ದಿನ ನೀನು ಬಿಗ್ ಬಾಯ್ ಆಗ್ತೀಯಾ, ಆವಾಗ ನಿನ್ನ ಗಡ್ಡ ಮೀಸೆ ಬರುತ್ತೆ, ಆವಾಗಲೂ ನಿನ್ನನ್ನು ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ. ಈ ಥರ ಎಕ್ಸ್ಪ್ಲೇನ್ ಮಾಡಿದೆ. ಇದು ಅವನೊಂದೇ ಅಲ್ಲ, ನಮಗೂ ಹೀಗೆ ಆಗುತ್ತೆ. ನಮ್ಮನ್ನು ನಾವು ಟೀನೇಜಲ್ಲಿ ಇರುವಾಗಲೂ ಯಾವಾಗಲೂ ಕಂಪೇರ್ ಮಾಡ್ಕೋತೀವಿ ಅಂತ ಇಟ್ಕೊಳ್ಳಿ. ಬಾಡಿ ವಯಸ್ಸಿಂದ ವಯಸ್ಸಿಗೆ ಹೋದಾಗೆ ಬದಲಾವಣೆ ಆಗುತ್ತೆ. ಮುಂದೊಂದು ದಿನ ಬ್ಲ್ಯಾಕ್ ಕಲರ್ ಹೇರ್ ಇರೋದು ವೈಟ್ ಕಲರ್ ಹೇರ್ ಆಗಿದ್ರೆ ನಾವು ಅದನ್ನು ಅಯ್ಯೋ ನಾನು ಚೆಂದಾಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಯಾಕ್ರಿ ಬೇಜಾರು ಮಾಡ್ಕೋಬೇಕು? ಅದೂ ನಾನೇ, ಇದೂ ನಾನೇ. ಮುಂದೊಂದು ದಿನ ಮುದುಕಿ ಆದರೆ ಅದೂ ನಾನೇ ರೀ. ಅರೆ ನಾನೇ ನನ್ನನ್ನು ಪ್ರೀತಿ ಮಾಡ್ಕೊಳ್ಳೋದಕ್ಕೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಬೇರೆಯವ್ರು ಜಡ್ಜ್ ಮಾಡೋದಕ್ಕಿಂತ ಮುಂಚೆ ನಾವೇನೇ ಜಡ್ಜ್ ಮಾಡಿಕೊಂಡು ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನಮ್ಮನ್ನು ನಾವು ಒಪ್ಕೊಳ್ತಾನೆ ಇಲ್ಲ, ಎಕ್ಸೆಪ್ಟೇ ಮಾಡ್ಕೋತಾ ಇಲ್ಲ. ಹೊಟ್ಟೆ ಸ್ವಲ್ಪ ದೊಡ್ಡದಾಯಿತು, ಕೂದಲು ಸ್ವಲ್ಪ ಉದುರೋಯ್ತು, ಥಿನ್ನಾಯಿತು, ಅಥವಾ ವೈಟ್ ಆಯಿತು, ಗ್ರೇ ಆಯಿತು, ಈ ಹಲ್ಲೆಲ್ಲ ಬೀಳ್ತಾ ಇದೆ, ವಯಸ್ಸಾಗ್ತಾ ಇದೆ, ಇದನ್ನೆಲ್ಲ ಮುಚ್ಚಿಡುವಂಥದ್ದು ಏನಿದೆ ರೀ? ಅಥವಾ ಬೇಜಾರು ಮಾಡ್ಕೊಳ್ಳೋದು, ಅಸಹ್ಯ ಪಡುವಂಥದ್ದು ಏನಿದೆ? ಅದೂ ನಾನೇ, ಇದೂ ನಾನೇ, ಮುಂದಿಂದೂ ನಾನೇ, ಎಲ್ಲದು ನಾನೇ. ನಾನೇನೂ ಬದಲಾವಣೆ ಆಗಿಲ್ಲ. ನಾವು ಹೇಗಿದ್ದೀವಿ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾತ್ರ ಬೇಕಾಗಿದೆ. ಅದು ನಮ್ಮ ತಲೆನಲ್ಲಿದೆ. ಬೇರೆಯವ್ರು ಏನು ಅಂದ್ಕೋತಾರೆ ಅನ್ನೋದಕ್ಕಿಂತನೂ ನಮ್ಮ ಬಗ್ಗೆ ನಾವೇನು ಅಂದ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮಗನಿಗೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟೆ, ಅಳು ನಿಂತೋಯ್ತು. ಅವನಿಗೆ ನೋವಾಗಿದ್ದೂ ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಅಪಿಯರೆನ್ಸ್ ಬಗ್ಗೆ ಬ್ಯೂಟಿ ಕಾನ್ಷಿಯಸ್ ಎಷ್ಟಿರುತ್ತೆ ಇಷ್ಟು ಚಿಕ್ಕ ಮಕ್ಕಳಲ್ಲಿ.
ಅದು ಎಂಥ ಕಾಂಪ್ಲೆಕ್ಸ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಯಾಕಂದರೆ ನಮ್ಮನ್ನು ನಾವು ಎಲ್ಲ ಸ್ಟೇಜಲ್ಲೂ ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಪ್ರಾಬ್ಲಮ್ಮು ಅವನಿಗೆ 7 ವರ್ಷಕ್ಕಿದೆ, ಈಗಲೂ ನಮಗಿದೆ ಇಲ್ವಾ? ಒಂದೇ ಒಂದು ವೈಟ್ ಹೇರ್ ಕಂಡ್ರೆ ಹೇಗೆ ಕುಣಿತೀವಿ ಥಕ ಥಕ ಹೇಳಿ. ಇನ್ನೊಂದು ಹೇಳ್ತೀನಿ ಕೇಳಿ. 2 ಇಯರ್ಸ್ ಬ್ಯಾಕು ನಮ್ಮ ಮನೇಲಿ ಎಲ್ಲರಿಗೂ ಡೆಂಗು ಬಂದಿತ್ತು, ನಮ್ಮ ಮನೆಯವ್ರಿಗೂ ಬಂದಿತ್ತು. ಅದರ ನಂತರ ಅವ್ರಿಗೆ ಹೇರ್ ಫಾಲ್ ತುಂಬ ಆಯಿತು, ತುಂಬ ಥಿನ್ನಾಗೋಯ್ತು. ಬಾಲ್ಡಲ್ಲ, ಬಟ್ ಸ್ಟಿಲ್ ತುಂಬ ಥಿನ್ನಾಗೋಯ್ತು. ಅವ್ರು ತುಂಬ ತಲೆ ಕೆಡಿಸ್ಕೊಂಡ್ರು. ಎಣ್ಣೆ ಹಾಕ್ಕೊಳ್ಳೋದು, ಮಸಾಜ್ ಮಾಡ್ಕೊಳ್ಳೋದು, ಆಮೇಲೆ ಮೆಹಂದಿ ಹಾಕ್ಕೊಳ್ಳೋದು ಎಲ್ಲ ಸ್ಟಾರ್ಟ್ ಮಾಡಿದರು. ಅವೆಲ್ಲ ಮಾಡಬೇಕಾದ್ದೆ. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಖಂಡಿತವಾಗಿಯೂ ಮಾಡ್ಕೋಬೇಕು. ಆದರೆ ತುಂಬ ಸ್ಟ್ರೆಸ್ಡ್ ಆಗಿದ್ದರು. ಅದಕ್ಕೆ ಹೇಳಿದೆ, ನೀವೇನು ತಲೆ ಕೆಡಿಸ್ಕೋಬೇಕಾಗಿದ್ದಿಲ್ಲ. ಇವಾಗ ಎಷ್ಟು ಹೇರ್ ಇದೆಯೋ ಅಷ್ಟು ಹೇರಲ್ಲೂ ಅಷ್ಟೇ ಪ್ರೀತಿ ಮಾಡ್ತೀನಿ. ಮುಂಚೆ ಎಷ್ಟು ಹೇರ್ ಇತ್ತೋ ಆವಾಗಲೂ ಅಷ್ಟೇ ಪ್ರೀತಿ ಮಾಡ್ತಿದ್ದೆ. ಅಕಸ್ಮಾತ್ ಕೂದಲೆಲ್ಲ ಉದುರೋಯ್ತು ಅಂತ ಇಟ್ಕೊಳ್ಳಿ, ಆವಾಗಲೂ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ. ನಿಮ್ಮ ಕೂದಲು ಎಷ್ಟಿದೆ ಅಂತ ನೋಡಿಕೊಂಡು ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಸಡನ್ನಾಗಿ ಸ್ಟ್ರೆಸ್ ರಿಲೀಫ್ ಆಗಿಬಿಟ್ರು. ಅಂದರೆ ಅವ್ರ ಅಪಿಯರೆನ್ಸನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಡಿಫಿಕಲ್ಟ್ ಆಗುತ್ತೆ ನೋಡಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿನಲ್ಲಿ ವೇಟ್ ಗೇನ್ ಆಗ್ತಾರೆ. ಆಮೇಲೆ ಕೆಲವೊಬ್ರಿಗೆ ಈಸಿಯಾಗಿ ಲೂಸ್ ಆಗುತ್ತೆ, ಕೆಲವೊಬ್ರಿಗೆ ಡಿಫಿಕಲ್ಟಾಗಿ ಲೂಸ್ ಆಗುತ್ತೆ. ಆವಾಗ ಅವರೊಂದೇ ಅಲ್ಲ, ಎಲ್ಲರೂ ಅವ್ರ ವೇಟ್ ಬಗ್ಗೆ ಮಾತಾಡೋಗಿನ ಮುಂಚೆ ಒಂದು ಸಾರಿ ಯೋಚನೆ ಮಾಡಿ. ನಾವು ಪದೇ ಪದೇ ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವ್ರು ಜಡ್ಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸೆಲ್ಫ್ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ಅಲ್ವಾ? ದಯವಿಟ್ಟು ನಾವು ಬೇರೆಯವ್ರನ್ನ ಜಡ್ಜ್ ಮಾಡೋದು ಬೇಡ, ಯಾರೂ ನಮ್ಮನ್ನು ಜಡ್ಜ್ ಮಾಡೋದು ಬೇಡ, ನಮ್ಮನ್ನು ನಾವು ಜಡ್ಜ್ ಮಾಡೋದು ಬೇಡ. ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಫಿಟ್ನೆಸ್ ಬೇಕಾದರೆ ಎಕ್ಸಸೈಸ್ ಮಾಡೋಣ, ಆದರೆ ಜಡ್ಜ್ ಮಾಡೋದು ಬೇಡ. ಏನಂತೀರಾ?